ಅಣ್ಣ ಅಲ್ಲಿ ನೋಡಿ ಅಣ್ಣ ಅಣ್ಣ ಎಲ್ಲಿ ಬ್ರೋ ಬ್ರೋ ಅಲ್ಲಿ ನೋಡಿ ಬ್ರೋ ಎಲ್ಲಿ ಬ್ರೋ ಬ್ರೋ ಅಲ್ಲಿ ಯಾರು ಆಗಿದೆ ಸ್ಟೋರಿ ಹೇಳ್ಬೇಕಾದ್ರೆ ಹಲೋ ಸೌಂಡ್ ಬಂತು ಫ್ರೆಂಡ್ಸ್ ಆಗಿರ್ತಾರೆ ಬ್ರೋ ಭಯ ಎಕ್ಸ್ಪರ್ಟ್ ಬ್ರೋ ಬ್ರೋ ಏನಕ್ಕೆ ಈ ರೂಮ್ ಒಳಗಡೆ ಹೋಗ್ತಿದ್ರೆ ಈ ಥರ ಮಾಡ್ತಿದ್ದಾರೆ ಯಾರೋ ಇದ್ದೀರಾ ಯಾರೋ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾನೊಂದು ಅತಿ ಭಯಂಕರವಾದ ಬೂತ್ ಬಂಗ್ಲೆ ಅಂದ್ಕೊಳ್ಳಿ ಅಂಥ ಲೊಕೇಶನ್ಗಾದರೆ ಬಂದಿದ್ದೀನಿ. ಸೊ ಈ ಲೊಕೇಶನ್ ನನಗೆ ಗೊತ್ತಿದ್ದಿಲ್ಲ. ರೀಸೆಂಟಾಗಿ ನನಗೆ ಶಾರು ಬ್ರೋ ಅನ್ನೋಂಥ ಯೂಟ್ಯೂಬ್ ಚಾನಲ್ಲು ಆ ಬ್ರೋ ಪರಿಚಯ ಆದರು. ಸೊ ಅವ್ರು ಮಾಡಿದರು, ಆ ಲೊಕೇಶನ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಲೊಕೇಶನ್ನಾದರೆ ಪಡೆದಿದ್ದೀನಿ. ಮತ್ತು ಅವರು ಬಂದಿದ್ದಾರೆ, ಬ್ರೋ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು. ಸೊ ಶಾರು ಬ್ರೋ ಬನ್ನಿ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ. ಸೊ ಇವರೇ ಶಾರು ಬ್ರೋ. ಸೊ ಶಾರು A to Z ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಥರ ಕಂಟೆಂಟ್ ಇದೆ, ಪ್ರ್ಯಾಂಕ್ ವೀಡಿಯೋಸು ಮತ್ತು ಕ್ಯಾಂಪಿಂಗ್ ವೀಡಿಯೋಸು, ಗೋಸ್ಟ್ ಹಂಟಿಂಗ್ ವೀಡಿಯೋಸು. ಸೊ ಇವ್ರ ಚಾನಲ್ ಇವಾಗ ಇನ್ನೂ ಹೊಸದು. ಸೊ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಇವ್ರಿಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮನಸಾರೆ ಕೋರ್ಕೊತಾ ಇದ್ದೀನಿ. ಇದ್ರ ಲೊಕೇಶನ್ನು ನಾನು ಹಿಂದೆನೇ ಇದೆ, ಅಲ್ಲಿ ಹೋಗ್ತಾ ನಿಮಗೆ ಇದ್ರ ಕತೆ ತಿಳಿಸ್ತೀನಿ. ಬ್ರೋ ನೀವೇನಾದರೂ ಮಾತಾಡ್ಬೇಕಾ? ಏನಿಲ್ಲ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಮುಂದೆ ಜಾಸ್ತಿ ಏನೂ ಹೇಳೋಕ್ಕೋಗಲ್ಲ. ನೀವು ನಮ್ಮ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ, ನಿಮಗೂ ಗೊತ್ತಾಗುತ್ತೆ ನಮ್ಮ ಬಗ್ಗೆ ಏನು ಅಂತ. ಸೊ ಈ ಬ್ರೋ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿರ್ತೀನಿ. ಸೊ ಪ್ಲೀಸ್ ಚೆಕ್ ಮಾಡಿ ಫ್ರೆಂಡ್ಸ್, ಇವ್ರಿಗೂ ಸಪೋರ್ಟ್ ತೋರಿಸಿ. ನನ್ನ ಜೊತೆ ಇವತ್ತು ಶಾರು ಬ್ರೋ ಮತ್ತು ಶಾರು ಬ್ರೋ ಅವ್ರ ತಮ್ಮ 3 ಜನ ಬಂದಿದ್ದೀವಿ ನಾವಾದರೆ. ಲೊಕೇಶನ್ ಹತ್ರದಿಂದನೆಲ್ಲ ಸೌಂಡು. ಹೌದು. ಸೊ ಲೊಕೇಶನ್ ಹತ್ರದಿಂದ ಏನೋ ಸೌಂಡ್ ಬರ್ತಿದೆ. ಸೊ ಇನ್ನೂ ವಿಡಿಯೋ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಬ್ರೋ ನೀವು ಪರಿಚಯ ಮಾಡ್ಕೊಂಬಿಡಿ. ಹಾಯ್ ಬ್ರೋ, ನನ್ನ ಹೆಸರು ಜಿಶು ಅಂದ್ಬಿಟ್ಟು. ನಾನು ಶಾರು ಅವ್ರ ತಮ್ಮ, ಮಹೇಶ್ ಅಣ್ಣ ಅವರು ಸ್ವಂತ ತಮ್ಮನೇ ಅಂದ್ಕೊಳ್ಳಿ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಾನು ಶಾರು ಬ್ರೋ ಅವ್ರ ತಮ್ಮ 3 ಜನ ಆದರೆ ಈ ಲೊಕೇಶನ್ ವೀಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದೀರಿ. ಲೊಕೇಶನ್ಗೆ ಬರ್ತಾನೆ ನಾವು ಒಂಥರ RR ಫೀಲ್ ಆದರೆ ನಮ್ಗೆ ಆಗ್ತಾಯಿದೆ. ನೋಡೋಣ. ಒಂಟಿ ಬಂಗ್ಲೆ ಫ್ರೆಂಡ್ಸ್. ಈ ಲೊಕೇಶನ್ನು ನಿಜವಾಗ್ಲೂ ತುಂಬ ಟೆರರ್ ಆಗಿದೆ. ಸೊ ಲೊಕೇಶನ್ ಹತ್ರ ಹೋಗಿ ನಿಮಗೆ ಇದರ ಲೊಕೇಶನ್ ಕತೆ ಏನು ನಡೆದಿದೆ ಅಂತಂದ್ಬಿಟ್ಟು ನಾನು ತಿಳಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಿರೋ ಅಂಥ ಬಂಗ್ಲೆ ಏನಿದೆಯೋ ಅದೇ ಬಂಗ್ಲೆ. ಸೊ ಅಲ್ಲಿಗೆ ಹೋಗ್ಬಿಡೋಣ ಫಸ್ಟ್ ನಾವು. ಏನು ಬ್ರೋ ಕೊಡೋದು? ಆಲ್ರೆಡಿ ನಾವು ಇಂಟ್ರೋದಲ್ಲೇ ಅಬ್ಸರ್ವ್ ಮಾಡಿದ್ವಿ. ಆಲ್ರೆಡಿ ಸೌಂಡ್ ಎಲ್ಲ ಬರ್ತಾ ಇದೆ, ಸೌಂಡ್ಸ್ ಎಲ್ಲ ಬರ್ತಿದೆ. ಅದು ಹೊರಗಿಂದನೇ ಎಷ್ಟು ಟೆರರ್ ಆಗಿದೆ ಅಂದರೆ ಒಳಗೆ ಹೇಗಿರ್ಬೋದು ಫ್ರೆಂಡ್ಸ್ ನೋಡಿ. ಏನೋ ಇದೆ ಇದೆ ಬ್ರೋ. ಇದೆ ಅಂತೀರಾ? ಪಕ್ಕ ಇದೆ ಬ್ರೋ. ಇದೆ ಅಂತೀರಾ? ಅಲ್ಲ, ಪಕ್ಕ ಇದೆ. ಆಲ್ರೆಡಿ ಬಂದು ವಿಡಿಯೋ ಮಾಡಿದ್ದೀರಲ್ಲ ಶಾರು ಬ್ರೋ ನೀವು? ಇಲ್ಲ, ನನಗೆ ಇದು ಫಸ್ಟ್ ಸಿಕ್ಕಿರೋದು. ನಾನು ಹಳೆ ವಿಡಿಯೋ ಬಂದ್ಬಿಟ್ಟು ಬೇರೆದು, ಇದು ಬೇರೆದು. ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ನಾನು ನಿಮಗೆ ಇದು ಹೇಳಿದ್ದಷ್ಟೇ. ಗೆಜ್ಜೆ ಸೌಂಡ್ ಏನೋ ಬರ್ತಿದೆ ಅಲ್ಲಿ. ಹೌದು, ಬನ್ನಿ. ಹಳೆ ಸೌಂಡ್ ಬರ್ತೈತಣ್ಣ. ಹ್ಞೂ ಸೌಂಡು ಅಲ್ವಾ? ಹಳೆ ಸೌಂಡ್ ಬರ್ತೈತೇನೋ. ಕೇಳಿಸ್ತಾ ಬ್ರೋ ನಿಮಗೆ? ನಮಗೂ ಕೇಳಿಸ್ತು. ಸೊ ಫ್ರೆಂಡ್ಸ್, ಇಲ್ಲೇ ನನಗೆ ಅಳೋದಕ್ಕಿಂತ ಜಾಸ್ತಿ ಈ ಇರುತ್ತಲ್ಲ ಬ್ರೋ, ಔಲ್ ಅಂತಾರಲ್ಲ, ಅದ್ರ ಸೌಂಡ್ ಬಂತು. ಗಬ್ಬಿಲ. ಹೌದು. ಇಲ್ಲಿ ನೋಡಿ ಏನೋ ಸೌಂಡ್ ಬಂತು ಮಧ್ಯದಲ್ಲಿ. ಎಲ್ಲಿ ಬರುತ್ತೆ? ಇಲ್ಲಿ ನೋಡಿ. ಬನ್ನಿ. ಹಲೋ, ಯಾರಾದರೂ ಇದ್ದೀರಾ? ಸೌಂಡು
ಹಲೋ ಅಣ್ಣ, ಯಾರಾದರೂ ಇದ್ದೀರಾ? ಅಣ್ಣ, ಯಾರಾದರೂ ಇದ್ದೀರಾ? ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರ ಬಂದಿರೋದು. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಏನಾಯ್ತು? ಹೌದು, ಈ ಡೋರ್ ಹಿಂಗೆ ಕ್ಲೋಸ್ ಆಯ್ತು ಬ್ರೋ. ಇಲ್ಲಿ ನೋಡಿ, ಯಾರೋ ಇದ್ದೀರಾ? ನನಗೆ ಕ್ಲಿಯರಾಗಿ ಅರ್ಥ ಆಯಿತು. ನಾವು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ನೀವು ಈ ಥರ ಸೌಂಡ್ಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾರಾದರೂ ಇದ್ದರೆ ನಮ್ಮ ಎದುರುಗಡೆ ಬರ್ಬೋದು ನೀವು. ಸೊ ಫ್ರೆಂಡ್ಸ್, ಬ್ರೋ ಇಟ್ಕೊಳ್ಳಿ ಬ್ರೋ ಇದು. ಸೊ ಈ ಲೊಕೇಶನ್ ಸ್ಟೋರಿ ತಿಳಿಸ್ತೀನಿ ನಾನು, ಇಲ್ಲೇನು ನಡೆದಿದೆ ಅಂತ. ಒಂದು 5 ನಿಮಿಷ ಸೈಲೆಂಟಾಗಿ ಇರ್ತೀರಾ? ನಿಮ್ಮ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು. ಜನಕ್ಕೆ ನಿಮ್ಗೆ ಏನು ನಡೆದಿದೆ ಅನ್ಯಾಯ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಒಂದು 5 ನಿಮಿಷ. ಹಳ ಸೌಂಡ್ ಕೇಳಿಸ್ತಾ ಇತ್ತು. ಸೌಂಡ್ಸ್ ಏನಾದರೂ ಬರಲಿ. ಸೊ ಫ್ರೆಂಡ್ಸ್, ಸೌಂಡ್ಸ್ ಏನಾದರೂ ಬರಲಿ, ನಾನು ನಿಮಗೆ ಇಲ್ಲೇನು ನಡೆದಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಫ್ಯಾಮಿಲಿ ಇತ್ತು. ಸೌಂಡ್ ಕೇಳಿಸ್ತಾನೆ ಇದೆ, ಇಲ್ಲಿ ಬಿಡು. ಒಂದು ಚಿಕ್ಕ ಫ್ಯಾಮಿಲಿ, ಫುಲ್ ಖುಷಿಯಾಗಿ ಚೆನ್ನಾಗಿದ್ರು. ಒಂದು ತಾಯಿ. ಏನಕ್ಕೆ ಕಲ್ತಾ ಇದ್ದೀರಾ? ಏನಕ್ಕೆ ಕಲ್ತಾ ಇದ್ದೀರಮ್ಮ? ನಿಮಗೆ ನಿಮ್ಮ ಬಗ್ಗೆ ಇಲ್ಲಿ ಜನಕ್ಕೆ ತಿಳಿಸ್ಕೊಡೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ನಿಮಗೆ ನಡೆದಿರೋಂಥ ಅನ್ಯಾಯ ತಿಳಿಸ್ತಿರೋದು ನಿಮಗೆ ಬೇಜಾರಾಗ್ತಿದ್ಯಾ? ಸೊ ಇಲ್ಲಿ ನಿಜವಾಗ್ಲೂ ಅನ್ಯಾಯ ನಡೆದಿದೆ. ಇಲ್ಲಿ ಅವ್ರಿಗೆ ಅದನ್ನ ನಾನು ಮತ್ತೆ ಅವ್ರಿಗೆ ಗುರ್ತು ಮಾಡ್ದಂಗೆ ಆಗ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ತುಂಬ ಹರ್ಟ್ ಆಗ್ತಿದೆ, ಫೀಲ್ ಆಗ್ತಿದೆ ಅನ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇಲ್ಲೇನು ನಡೆದಿದೆ ಅಂತಂದರೆ, ಇಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ ಇತ್ತು. ಈ ಮನೇನ ಕೊಂಡ್ಕೊಂಡು ಹಸ್ಬೆಂಡು, ವೈಫು, 2 ಮಕ್ಕಳು. ಸೊ ಇದು ಬಂದ್ಬಿಟ್ಟು ಮಗಳಿಗೆ ಅವ್ರ ತಂದೆ ಬಂದ್ಬಿಟ್ಟು ಗಿಫ್ಟ್ ಮಾಡಿರೋ ಅಂಥ ಪ್ರಾಪರ್ಟಿ ಇದು. ಸೊ ಹಸ್ಬೆಂಡು ಮೈಸೂರಿದ್ದಿರೋಕ್ಕೆ ತೀರೋಗಿರ್ತಾರೆ. ಸಿಂಗಲ್ ಪ್ಯಾರೆಂಟು, 2 ಮಕ್ಕಳನ್ನ ಸಾಕ್ಕೊಂಡು ಈ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಇದನ್ನ ತಿಳ್ಕೊಂಡು ಇಬ್ಬರು ಕಳ್ಳರು ತುಂಬ ದಿನದಿಂದ ಇಲ್ಲಿ ಒಬ್ಬರೇ ಇರೋದು ಲೇಡೀಸು, 2 ಚಿಕ್ಕ ಮಕ್ಕಳು, ಆಸ್ತಿ ಬೇಜಾನಿದೆ, ದುಡ್ಡು ಬೇಜಾನಿದೆ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಆಸ್ತಿ ಬೇಜಾನಿದೆ, ದುಡ್ಡು ಬೇಜಾನಿದೆ ಅಂತ ಅಂದ್ಬಿಟ್ಟು ಸೊ ಈ ಮನೆಗೆ ರಾಬ್ರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತಾರೆ. ಸೊ ಲೇಟ್ ನೈಟಲ್ಲಿ ಬಂದಿರೋವಾಗ ಅವ್ರ ತಾಯಿಗಾದರೆ ಎಚ್ಚರಿಕೆ ಆಗಿಬಿಡುತ್ತೆ. ಅವ್ರನ್ನ ಯಾರು ಅಂತ ಕೂಗಾಡಿದ ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ, ಹೋಗಿ ಆ ಅಮ್ಮನ್ನ ಹಿಡ್ಕೊಂಡು ದಿಂಬಲ್ಲಿ ಮುಚ್ಚಿ ಸಾಯಿಸ್ಬಿಡ್ತಾರೆ. ಆ 2 ಮಕ್ಕಳನ್ನೂ ಆ ಕಳ್ಳರು ಸಾಯಿಸ್ಬಿಟ್ಟು ಇಲ್ಲಿರೋ ಹಣಕಾಸೆಲ್ಲ ಎತ್ಕೊಂಡು ಓಡೋಗ್ಬಿಟ್ಟಿರ್ತಾರೆ. ಸೌಂಡ್ ಬರ್ತಾ ಇದ್ರೆ ಸ್ಟೋರಿ ಹೇಳೋಕ್ಕಾಗ್ತಾ ಇಲ್ಲ ಅವರು. ನೀವು ಅಬ್ಸರ್ವ್ ಮಾಡ್ಬೋದು, ಮೇ ಬಿ ನಿಮಗೆಲ್ಲ ಸೌಂಡ್ ಕೇಳಿಸ್ತಾ ಇರ್ಬೋದು. ಎಷ್ಟು ಹೆವಿಯಾಗಿ ಕೇಳಿಸ್ತಾರೆ, ಫುಲ್ ಹೆವಿಯಾಗಿ ಕೇಳಿಸ್ತಾರೆ. ಸೊ ಅವರ 2 ಮಕ್ಕಳನ್ನ ಆ ಅಮ್ಮ ಇದ್ರಲ್ಲ, ಆ ಅಮ್ಮನ್ನ ಕೊಲೆ ಮಾಡಿ ಇಲ್ಲಿರೋಂಥ ಹಣಕಾಸನ್ನ ಎತ್ಕೊಂಡು ಅವರಾದರೆ ಪರಾರಿ ಆಗಿರ್ತಾರೆ. ಯಾರೋ ಫುಲ್ ಭಯ ಆಗ್ತೈತೆ ನನಗಂತೂ. ಸೊ ಇದಾದ ನಂತರ ಈ ಪ್ರಾಪರ್ಟಿನ ಬೇರೆಯವ್ರು ಕೊಂಡ್ಕೊಂಡು ಇದನ್ನ ರೀಕನ್ಸ್ಟ್ರಕ್ಟ್ ಒಳಗಡೆ ಎಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಿರೋ ಸಮಯದಲ್ಲಿ ಇಲ್ಲಿ ಕೆಲಸ ಮಾಡೋರಿಗೆ ಮತ್ತು ಆ ಓನರ್ಗೆ ಸುಮಾರು ಜನಕ್ಕೆ ಆ ತಾಯಿ ಮಕ್ಕಳಾತ್ಮ ಇಲ್ಲೇ ತಿರುಗ್ತಿದೆ, ಅಲ್ತಿದೆ, ನರಳ್ತಿದೆ ಅಂತ ಅಂದ್ಬಿಟ್ಟು
ಸುಮಾರು ಜನಕ್ಕೆ ಗೊತ್ತಾಯಿತು. ಸೊ ಈ ಪ್ರಾಪರ್ಟಿ ಕೊಂಡ್ಕೊಂಡ ಓನರ್ಗೂ ಈ ಜಾಗ ಬೇಡವೇ ಬೇಡ, ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ, ನನಗೆ ಜೀವ ಮುಖ್ಯ ಅಂತ ಅಂದ್ಬಿಟ್ಟು ಅವರು ಎದುರ್ಕೊಂಡು ಈ ಜಾಗನ ಬಿಟ್ಟು ಓಡೋಗಿದ್ದಾರೆ. ಸೊ ಹಂಗಾಗಿ ಈ ಲೊಕೇಶನ್ಗೆ ನಾವಿವತ್ತು ಬಂದಿದ್ದೀರಿ. ಆ ತಾಯಿ ಮಕ್ಕಳ ಆತ್ಮ ಶಾಂತಿ ಸಿಗಲಿ, ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟು ನಾವು ಅವ್ರಿಗೆ ಮಾತಾಡಿಸ್ಬೇಕು ಅಂತಾದರೆ ಬಂದಿದ್ದೀರಿ ಫ್ರೆಂಡ್ಸ್. ನೋಡೋಣ. ಆಲ್ರೆಡಿ ತುಂಬ ಅಂದರೆ ತುಂಬ ಸೌಂಡ್ಸ್ ಕೇಳಿಸ್ತಿದೆ ನಮಗೆ ಇಲ್ಲಿ ಗ್ಲಾಸ್ ಪೀಸು. ಅಮ್ಮ ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು ನಾವು. ಏನೇ ಕಲ್ತಾ ಇದ್ದೀರಾ? ನಿಮ್ಗೆ ಯಾವುದೇ ರೀತಿ ಕೆಟ್ಟದ್ದು ನಡೆಯಲ್ಲ ನಮ್ಮಿಂದ. ನಿಮ್ಗೆ ಯಾವುದೇ ರೀತಿ ಕೆಟ್ಟದ್ದು ಮಾಡೋರಲ್ಲ ನಾವು. ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಆತ್ಮ ಇಲ್ಲೇ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಅದರಿಂದ ಆದರೆ ನಾವು ಬಂದಿದ್ದೀವಿ. ಹೆವಿ ಸೈಕಿಲ್ ಎಲ್ಲ ಕಡೆ ಸೌಂಡ್ ಕೇಳಿಸ್ತಿದೆ ನಮಗೆ. ಬನ್ನಿ ಬ್ರೋ ನೋಡೋಣ, ಒಂದೊಂದು ರೂಮೇ ಚೆಕ್ ಮಾಡೋಣ. ನೋಡಿ, ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನಾವು ಎದುರುಕೊಂಡು ಹೋಗೋದು ಇಲ್ಲ. ಮೇ ಬಿ ಅವ್ರೇನು ಗೊತ್ತಾ ಬ್ರೋ, ನಮ್ಮನ್ನ ಇಲ್ಲಿಂದ ಓಡಿಸ್ಬೇಕು. ಯಾರಾದರೂ ಇದ್ದೀರಾ? ಬರ್ತಿದೆ ಬ್ರೋ. ನೋಡಿ ಬ್ರೋ, ಡೋರ್ ಓಪನ್ ಆಗ್ತಿದೆ ಆಟೋಮೆಟಿಕ್ಕು. ಯಾರು? ನೋಡಿ ಇಷ್ಟೊಂದು ಸೈಕಾ? ಯಾಕೆ ಈ ಥರ ಮಾಡ್ತಿದ್ದೀರಾ? ನಾವಿರೋದು ಇಲ್ಲಿ ಇಷ್ಟ ಇಲ್ವಾ? ಇರಿ ಬ್ರೋ ಟೆನ್ಷನ್ ತೊಗೊಬೇಡಿ, ಆರಾಮಾಗಿರಿ ಬ್ರೋ, ಆರಾಮು. ತುಂಬ ಟೆನ್ಷನ್ ತೊಗೊಬೇಡಿ ಅಲ್ಲ ಫ್ರೆಂಡ್ಸ್. ಇಲ್ಲಿ ನಮ್ಮನ್ನು 5 ನಿಮಿಷನೂ ನಿಂತ್ಕೊಳಕ್ಕೆ ಬಿಡ್ತಾ ಇಲ್ಲ. ಆ ರೇಂಜಿಗೆ ಸೌಂಡ್ಸ್ ಬರ್ತಿದೆ ನಮಗೆ. ಯಾರೋ ಏನೇ ಕಲ್ತಿದಾರ ಅಮ್ಮ? ನಿಮಿಷ ಇರಿ ಬ್ರೋ, ನೋಡೋಣ ಯಾರಾದ್ರೂ. ಬ್ರೋ ನನಗೇನೋ ಇದು ಹೆವಿ ಓಪನ್ ಆಗ್ತಾ ಇದೆ ಬ್ರೋ. ಇದು ಕ್ಲೋಸ್ ಮಾಡಿಬಿಟ್ರೆ ಬೆಸ್ಟ್ ಅನ್ಸುತ್ತೆ. ಇದಾ? ಹೌದು. ಅದು ಕ್ಲೋಸ್ ಆಗಲ್ಲ. ಆಗುತ್ತಾ ಆಗಲ್ವಾ? ಆಗ್ತಾ ಇಲ್ಲ. ಇದೇ ಭಯ ಇಕ್ತಿರೋದು ಇದೆ ಎರಡೇ. ಸೈಕೋ ಯಾರಾದರೂ ಇದಾರ ಅವರು? ಅದೇ ಗೊತ್ತಾಗ್ತಿಲ್ಲ ಬ್ರೋ. ಹೆವಿ ಅಂದರೆ ಹೆವಿ ಸೌಂಡ್ ಬರ್ತದೆ. ಅದು ಅಳೋದಂತೂ ನಿಲ್ತಾನೆ ಇಲ್ಲ. ಅಳೋದು ನಿತ್ರ ಏನೋ ಒಂದು ಮಾಡ್ಬೋದು, ಅಳೋದಂತೂ ನಿಲ್ತಾನೆ ಇಲ್ಲ. ಶಾರು ಬ್ರೋ, ಈ ಕಡೆ ಫ್ರೇಮ್ ಇಕ್ಕಿ ಈ ಕಡೆ ನೋಡ್ತಾ ಇರಿ, ಅಲ್ಲೇ ಇರಿ. ಓಕೆ, ಇಲ್ಲೇ ನೋಡ್ತಾ ಇರಿ. ಓಕೆ. ನಾನು ಹಿಂಗೆ ಬರ್ತೀನಿ ಬ್ರೋ. ಬೇಡ ಬ್ರೋ, ಏನಾಗಲ್ಲ ಬ್ರೋ, ಏನಾಗಲ್ಲ. ಟೆನ್ಷನ್ ತೊಗೊಬೇಡಿ. ನಾನು ಆ ಕಡೆ ಬರ್ತೀನಿ, ನೀವು ಆರಾಮಾಗಿ ನೋಡ್ಕೊಳ್ಳಿ. ಓಕೆನಾ ಬ್ರೋ? ಬ್ರೋ ಓಕೆ ಬೇಡ. ಇಲ್ಲಿಂದ ಇಲ್ಲಿಗೆ ತಾನೆ ಬ್ರೋ, ಇಲ್ಲಿಂದ ಇಲ್ಲಿಗೆ ತಾನೆ, ಆರಾಮಾಗಿ ಬರ್ತೀನಿ ಬಿಡಿ ಬ್ರೋ. ಬೇಗ ಬನ್ನಿ ಬ್ರೋ. ಓಕೆ. ಇಲ್ಲಿ ಯಾವ್ದು ಗುಂಡಿ ಬಂಡಿ ಇಲ್ವಾ? ಏನಿಲ್ಲ ಬ್ರೋ, ಪಕ್ಕ ಏನಿಲ್ಲ. ಏನೋ ಸೌಂಡ್ ಬಂತು ಮತ್ತೆ. ಇದೇನಿದೆ ಎಗರ್ತಿರೋದು? ಏನಿಲ್ಲ ಬಿಡಿ. ಮತ್ತೆ ಸ್ಟಾರ್ಟ್ ಆಯಿತು ಬ್ರೋ. ಅಮ್ಮ ನೋಡಿ, ನಿಮಗೆ ನಾನು ಲಾಸ್ಟ್ ಆ್ಯಂಡ್ ಫೈನಲ್ ಹೇಳ್ತಿರೋದು, ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ತುಂಬ ದೂರದಿಂದ ಆದರೆ ಬಂದಿದ್ದೀನಿ. ನೀವು ಈ ಥರ ಸೌಂಡ್ ಮಾಡಿ ಎದುರಿಸಿ ಓಡಿಸೋ ಪ್ರಯತ್ನ ಪಡಬೇಡಿ. ನೀವು ಅಲ್ತಿದ್ದೀರಾ ಅಂತ ನನಗೆ ಕ್ಲಿಯರಾಗಿ ಕೇಳಿಸ್ತಿದೆ. ಬನ್ನಿ ಅಲ್ಲಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹೋಗೋಣ. ಅಕಸ್ಮಾತು ನೋಡಿ ಬ್ರೋ, ಅಕಸ್ಮಾತು ಇಬ್ಬರು ಏನಾದರೂ ಕಾಣಿಸಿದ್ರು, ಇವಾಗ ರೂಮ್ಗೆ ಹೋಗ್ತೀವಿ ಚೆಕ್ ಮಾಡ್ತೀವಿ, ಏನಾದರೂ ಕಾಣಿಸಿದ್ರು ರೆಕಾರ್ಡ್ ಮಾಡಿ.
ಎದ್ರುಕೊಂಡು ಮಾತ್ರ ಹಿಂದೆ ಬರ್ಬೇಡಿ ಆಯಿತಾ, ಏನೂ ಆಗಲ್ಲ. ಓಕೆ, ಅಂದ್ರೆ ಮೈಯಲ್ಲೆಲ್ಲ ಜುಮ್ 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 ಅಂತ ಮೈ ಆಗಲೇ ಸ್ಟಾರ್ಟ್ ಆಗ್ಬಿಟ್ಟೈತೆ ನನಗೆ. ಏನೂ ಆಗಲ್ಲ, ಟೆನ್ಷನ್ ತೊಗೊಬೇಡಿ. ಓಕೆನಾ ಬ್ರೋ? ಶಾರು ಬ್ರೋ ಕಾನ್ಫಿಡೆಂಟ್. ನಾನು ಆಲ್ಮೋಸ್ಟ್ ಎಲ್ಲರೂ ಜೊತೆಲೇ ಇರ್ತೀವಿ, ಬೈ ಚಾನ್ಸ್ ಹೇಳ್ತೀವಿ. ಒಂದೇ ಏನು ಭಯ ಏನಿಲ್ಲ ಅಂದರೆ ನೀವು ಇರೋದೇ ನನಗೆ ಭಯ ಇಲ್ಲ ಅಷ್ಟೇ. ಏನು ಟೆನ್ಷನ್ ತೊಗೊಬೇಡಿ. ಓಕೆ ಬಿಡಿ, ಸೌಂಡ್ ಬರ್ತಾನೆ ಇದೆ ಗುರು. ನೋಡಿ ಫ್ರೆಂಡ್ಸ್, ಇದನ್ನು ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ಇಲ್ಲಿ ಯಾರನ್ನೂ ಕೆಲಸ ಮಾಡೋಕ್ಕೂ ಬಿಡಲಿಲ್ಲ. ಓನರು ಸಮೇತ ಈ ಲೊಕೇಶನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡಿ. ಗುರು ಅವ್ರ ಸ್ಟೋರಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅವರು ಬಿಡ್ತಾ ಇಲ್ಲ ಫ್ರೆಂಡ್ಸ್ ನನಗೆ. ಹೆವಿ ಸೌಂಡ್ಸು. ಇಷ್ಟು ಕೋಟಿಗಟ್ಟಲೆ ಪ್ರಾಪರ್ಟಿ ಅಲ್ವಾ ಬ್ರೋ? ಕೋಟಿ ಮೇಲೆ ಇರುತ್ತೆ. ಆದ್ರೂ ನಮ್ಗೆ ಈ ದುಡ್ಡು ಬೇಡ, ಏನೂ ಬೇಡ, ಜೀವ ಇದ್ದರೆ ಸಾಕು ಅಂತ ಓಡೋಗಿದ್ದಾರೆ. ಆ ರೇಂಜಿಗಿದೆ ಫ್ರೆಂಡ್ಸ್ ಇಲ್ಲಿ. ಇದೊಂದೇ ಮನೆ ಅಲ್ಲ, ಇಡೀ ಲೇಔಟೇ ಪಾರ್ಟ್ ಬಿದ್ದಿದೆ. ಈ ಮನೆ ಕಾಟದಿಂದ ಯಾರು ತಗೊಳ್ತಾ ಇಲ್ಲ. ಇವಾಗ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಯಾರು ಬರ್ತಾ ಇಲ್ಲ, ಅಷ್ಟು ಪಾರ್ಟ್. ಬನ್ನಿ. ದೊಡ್ಡದಾಗಿ ಮನೆ ಕಟ್ಬಿಟ್ಟು ನಡೀದು ನೋಡ್ತಿದ್ರೆ ನಮಗೆ ಬೇಜಾರಾಗ್ತಿದೆ, ಅಷ್ಟು ಚೆನ್ನಾಗಿದೆ. ಮತ್ತು ಇನ್ನೊಂದು ಬೇಜಾರು, ಈ ಥರ ಅನ್ಯಾಯ ನಡಿಬಾರ್ದು ಬ್ರೋ ಯಾರಿಗೂ. ಚಿಕ್ಕ ಮಕ್ಕಳನ್ನು ಸಮೇತ ನೋಡ್ದಿರಂಗೆ. ಬನ್ನಿ ಬ್ರೋ. ಹಲೋ, ಯಾರಾದರೂ ಇದ್ದೀರಾ? ಓಯ್, ಯಾರೋ? ಏನು ಬ್ರೋ ಇದು? ಕಾಲೆಲ್ಲ ಇಕ್ಕವ್ರು ಯಾರ್ಯಾರು, ಏನೇನೋ ತುಳ್ದು ಇಲ್ದು ಹೋಗೋ. ಇಲ್ಲಿ ಹೆಂಗೆ ಗುರು ಇಕ್ಕಿದ್ರು? ಅಲ್ಲಿ ನೋಡು, ಕಾಲು ನೋಡು ಬ್ರೋ, ಎಷ್ಟೈಟ್ ಇಕ್ಕವನೆ. ನಾವು ಇಷ್ಟೇ ಹೇಳ್ತಾ ಇದ್ದೀರಿ, ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡೋಕ್ಕೆ ಬರಲಿಲ್ಲ ನಾವು ನಿಮಗೆ ಮಾತಾಡೋಕ್ಕೋಸ್ಕರ ನಿಮ್ಗೇನಾದರೂ ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಕ್ಕೆ ಬಂದಿರೋದು. ಇವ್ರು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಬ್ರೋ. ಶಾರು ಬ್ರೋ ಅವ್ರು ಸೌಂಡ್ ಮಾಡ್ತಾನೆ ಅವ್ರು. ಏನು ಗೊತ್ತಾ ಬ್ರೋ, ಕೆಲವೊಂದು ಲೊಕೇಶನ್ಸಲ್ಲಿ ನಡೆಯುತ್ತೆ ಈ ಥರ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಎದುರಿಸಿ ನಿಂತ್ಕೊಬೇಕು ಬ್ರೋ. ದೇವರಣೆಗಳು ನಾನು ಒಬ್ಬನೇ ಬಂದಿದ್ರೆ ಯಾವಾಗಲೂ ಓಡೋಗ್ತಾ ಇದ್ದೆ. ಅದು ನೀವಿರೋದಕ್ಕೆ ಏನೋ ಧೈರ್ಯದಿಂದ ಇದ್ದಾಗ ನಾನು ಸುಮ್ಮನೆ. ಬ್ರೋ, ಹೌ ಯು ಫೀಲ್? ಏನು ಮಾತಾಡೋ ಅನಿಸ್ತಿಲ್ಲ ನನಗೆ. ನೀವು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ನನಗೆ ಅನಿಸ್ತಿದೆ, ಗೊತ್ತಾಗ್ತಿದೆ. ಯಾರೋ? ಅಮ್ಮ, ನೀವು ಇನ್ನೂ ಇಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು. ಡೋರ್ ಆಟೋಮೆಟಿಕ್ ಕ್ಲೋಸ್ ಆಯಿತು ಬ್ರೋ. ಬನ್ನಿ. ಹೆಂಗೆ ಕ್ಲೋಸ್ ಆಯಿತು ಗೊತ್ತಾ? ಅದು ಹಿಂಗೆ ಇತ್ತು, ಹಿಂಗೆ ಕ್ಲೋಸ್ ಆಯಿತು, ಸಡನ್ನ ಕ್ಲೋಸ್ ಆಯಿತು, ಸೀರಿಯಸ್ ಆಗಿ. ಬನ್ನಿ ಭಯ ಎಕ್ಸ್ಪರ್ಟ್ ಬ್ರೋ. ಏನಕ್ಕೆ ಈ ರೂಮ್ ಒಳಗಡೆ ಹೋಗ್ತಿದ್ರೆ ಈ ಥರ ಮಾಡ್ತಿದ್ದಾರೆ ಬ್ರೋ? ಮೇ ಬಿ ಈ ರೂಮಲ್ಲೇನೋ ಆದರೂ ಆಗಿರ್ಬೋದು ಬ್ರೋ. ಮೇ ಬಿ ಈ ರೂಮಲ್ಲೇನೋ ಆಗಿರ್ಬೋದು, ಅದಕ್ಕೆ ಹಿಂಗೆ ಆಗ್ತಿದೆ. ಹಂಗೆ ಅನಿಸ್ತಿದೆ. ಬೇಡ ಬನ್ನಿ. ಇರಿ ಬ್ರೋ. ಯಾರೋ?
ಬ್ರೋ ಆ ಕಡೆ ಬನ್ನಿ ಬ್ರೋ, ಆ ಕಡೆ ಬನ್ನಿ. ಯಾರಾದರೂ ಇದ್ದಾರಾ ನೋಡಿ ಬ್ರೋ, ಹಂಗೆ ನೋಡಿ ಬ್ರೋ ಇಲ್ಲಿ ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಯಾರೂ ಇಲ್ಲ ನೋಡಿ. ಆದರೆ ರೂಮ್ ಅಂತೂ ಕ್ಲೋಸ್ ಆಗಿದೆ. ಯಾರೋ ಇದ್ದೀರಾ? ನನಗೆ ಗೊತ್ತು ಯಾರೋ ಇದ್ದೀರಾ. ಏನು ಬ್ರೋ ಇದು? ಇರಿ ಬ್ರೋ. ಯಾರು ಇಲ್ಲ ಬ್ರೋ ಇಲ್ಲಿ. ಇದೇನು ಬ್ರೋ ನಿಂತ್ಕೊಂತು? ಯಾರು ಒಳಗಿಂದ ಹಿಂಗ್ ನಿಂತ್ಕೊಡುತ್ತೆ ಬ್ರೋ? ಇಲ್ಲ, ಇಷ್ಟು ಸಣ್ಣ ಪೀಸು, ಇಷ್ಟು ಸಣ್ಣ ತಿನ್ನೆಸ್ ಎಷ್ಟಿದೆ, ಹೆಂಗ್ ನಿಂತ್ಕೊಳುತ್ತಿದ್ದು? ಅದಲ್ಲ ಬ್ರೋ, ಅದು ಹೊಡ್ಕೊಂತ ನೋಡಿದ್ರ ಆ ಡೋರು. ಬ್ರೋ ಅಲ್ಲ ನೋಡಿ, ಯಾವ ಇದು ಓಪನ್ ಇಲ್ಲ ಬ್ರೋ, ವಿಂಡೋಸು. ಹಂಗೆ ಆಗೋದು ಬ್ರೋ. ಇದೆಲ್ಲ ನಿಮಗೆ ಫಸ್ಟ್ ಟೈಮ್ ಅಲ್ವಾ ಬ್ರೋ? ಬ್ರೋ ಈ ಥರ ಇಷ್ಟು ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿಲ್ಲ. ನಾನು ನನ್ಗೆ ಹೇಳಿದ್ದಕ್ಕೆ ನನ್ಗೆ ಇದು ಮುಂಚೆನೆ ಸಿಕ್ಕಿತ್ತು ಈ ಲೊಕೇಶನ್. ಆದ್ರೆ ನನ್ಗೆ ಬೇಡ, ನನ್ಗೆ ಆಗಲ್ಲ ಅಂದ್ಬಿಟ್ಟು ನಿಮ್ಗೆ ಹೇಳಿದ್ದೆ. ನಿಮ್ಗೆ ಹೇಳ್ಬಿಟ್ಟು ಈಗ ಮಾಡ್ತೀನಿ ನಾನು. ಬಟ್ ಆ ಡೋರು ನನ್ನ ಮೇಲೆ ಹೊಡ್ಕೊಂತು. ಆ ಡೋರ್ ಕ್ಲೋಸ್ ಆಯಿತು, ಈ ಡೋರ್ ಕ್ಲೋಸ್ ಆಯಿತು, ಮತ್ತೆ ನಿಧಾನ ಹೊಡ್ಕೊಂತ ನೋಡಿದ್ರ. ಅದೆಲ್ಲ ಹೆಂಗಾಗಕ್ಕೆ ಚಾನ್ಸಸ್ಸು? ಇಲ್ಲಿಂದ ಕಿಟಕಿನೂ ಓಪನ್ ಇಲ್ಲ, ಗಾಳಿ ಬರೋ ಚಾನ್ಸಸ್ಸು ಇಲ್ಲ. ಓಪನ್ ಆಗುತ್ತೆ ಇಲ್ಲ ಬ್ರೋ. ಏನಾಯ್ತು? ಅದ ಇರಲಿ ಬನ್ನಿ ನೋಡಿ ಕೈ ಇಲ್ಲೇನು ಕೈ ಕೊಟ್ಟು? ಹೌದು, ಇಷ್ಟು ಮೇಲೆ ಬ್ರೋ. 20 ಅಡಿ ಇದ್ದಂಗೆ ಇದೆ ಇಲ್ಲೇನು ಬ್ರೋ? ನಾನು ನಿಂತ್ಕೊಂಡ್ರು ನೋಡಿ ಬ್ರೋ, ಎಷ್ಟು ಇಲ್ಲಿಂದ ಅಲ್ಲಿ ಇಷ್ಟು ಮೇಲಕ್ಕಿದೆ ನೋಡಿ ಫ್ರೆಂಡ್ಸ್, ಅಲ್ಲಿದೆ ಕೈ ಗುರ್ತು. 3 ಹೈಟ್ ಆಗಬೇಕು ಬ್ರೋ. ಹಾಂ, ಏನಕ್ಕೆ ನಂದು ಹಿಂಗಾಗ್ತಿದೆ ಬ್ರೋ? ಏನೋ ಅಲ್ತಿರೋ ಸೌಂಡ್ ಕೇಳಿಸ್ತಿಲ್ವಾ? ಯಾರೋ 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 ಇವಾಗ ಇಲ್ಲಿ ಯಾರನ್ನ ನೋಡಿದ್ರಿ ನಾವು? ಹೋಯ್ ನೀವು ಇವಾಗ ನಿಂತ್ಕೊಂಡು ನಮ್ಮನ್ನ ನೋಡ್ತಿದ್ದಿತ್ತು, ನಾವು ಕ್ಲಿಯರಾಗಿ ನೋಡಿದ್ರಿ ಏನು ಬ್ರೋ? ಹೌದು ಬ್ರೋ, ಮೇ ಬಿ ಆ ಬಾತ್ರೂಮ್ ಅಲ್ಲಿ ಹೋಗಿರ್ಬೋದು ಬ್ರೋ. ಇಷ್ಟು ಕ್ಲಿಯರಾಗಿ ನೋಡಿದೆ ಬ್ರೋ ನಾವು. ಅದು ನನಗೂ ಕಾಣಿಸ್ತು, ಹೆವಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಬ್ರೋ, ಎವಿಡೆಂಟ್ ಆಗಿದೆ ಕಣ್ಣಿಗೆ. ಸೌಂಡ್ ಕೇಳಿಸ್ತಿದೆಯಲ್ಲ? ಹೆವಿ ಭಯ ಆಗುತ್ತೆ ನಮಗೆ ನೋಡಿ. ಹೆವಿ ಭಯ ಆಗ್ತೈತೆ ನನಗಂತೂ. ಕ್ಲಿಯರಾಗಿ ಕಾಣಿಸ್ತಿದೆ. ನಾವು ಒಬ್ಬರಲ್ಲ ಇಬ್ಬರಲ್ಲ ಅಣ್ಣ, ತುಂಬ ಜನ ಇದ್ದಾರೆ, ತುಂಬ ಸೌಂಡ್ಸ್ ಬರ್ತಿದೆ, ತುಂಬ ಜನ ಇದ್ದಾರೆ ಬ್ರೋ. ನೋಡಿ ಇವಾಗ ನಾನು ನಿಮ್ಮನ್ನ ನೋಡಿದೆ, ಇವಾಗ ಅಲ್ತಿರೋರು ನೀವೇ ಅನ್ಕೊತೀನಿ. ನೀವು ನಮ್ಮನ್ನ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿತ್ತು, ನಾನು ನೋಡಿದೆ. ದಯವಿಟ್ಟು ನಮ್ಮ ಎದುರುಗಡೆ ಬರೋಕ್ಕಾಗುತ್ತಾ? ನಮ್ಮ ಎದುರುಗಡೆ ಇನ್ನೊಂದ್ಸರಿ ಬರ್ತೀರಾ? ಆಗ್ತಿಲ್ವಾ? ಇದೆಲ್ಲ ಏನು ಫುಲ್ ಬ್ಲ್ಯಾಕ್ ಆಗಿದೆ, ಏನಾಯಿತು? ಬ್ರೋ ನಮ್ಗೆ ಏನಾದ್ರು ಆದ್ರೆ ಮನೇಲಿ ಏನ್ ಬ್ರೋ ಹೇಳೋದು? ಏನೂ ಆಗಲ್ಲ ಬ್ರೋ, ಏನೂ ಆಗಲ್ಲ, ಟೆನ್ಷನ್ ಬ್ರೋ. ಇವನಿಗೆ ಬೇರೆ ಕರ್ಕೊಂಬಂದಿನಿ ಬ್ರೋ. ಏನೂ ಆಗಲ್ಲ, ಏನೂ ಆಗಲ್ಲ ಬಿಡಿ ಬ್ರೋ, ಏನೂ ಆಗಲ್ಲ, ಏನೂ ಆಗಲ್ಲ ಬಿಡಿ ಬ್ರೋ. ಇನ್ನೇನು ನೋಡಿ ಮತ್ತೆ ಸೌಂಡ್ ಸ್ಟಾರ್ಟ್ ಆಯ್ತು. ಇಷ್ಟೊತ್ತು 2 ನಿಮಿಷ ಸೈಲೆಂಟ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಆಯ್ತು. ಏನಾಗಲ್ಲ ಬಿಡಿ ಬ್ರೋ, ಸ್ವಲ್ಪ ಧೈರ್ಯವಾಗಿರಿ, ಏನೂ ಆಗಲ್ಲ. ನಾನು ಇಷ್ಟೊಂದು ವಿಡಿಯೋ ಮಾಡಿದ್ದೀನಿ, ನನಗೇನೂ ಆಗಿಲ್ಲ. ಆ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ನೀವು ನಂಬಿಕೆ ಇಡಿ, ಏನೂ ಆಗಲ್ಲ. ಬನ್ನಿ ಬ್ರೋ.
ಚೆಕ್ ಮಾಡೋಣ. ನೀವೇ ಮುಂದೆ ಹೋಗಿ ಬ್ರೋ. ಬನ್ನಿ ಬನ್ನಿ. ಭಯ ಆಗ್ತೈತೆ. ನಿನ್ನ ಇಲ್ಲೇ ನೋಡಿ ಬ್ರೋ, ಕ್ಲೀನಾಗಿ ರೆಡಿ ಮಾಡಕ್ಕೆ ಟ್ರೈ ಮಾಡವ್ರೆ ಬ್ರೋ. ಅಲೋ ಸೌಂಡ್ ಅಂತೂ ಕೇಳಿಸ್ತಾನೆ ಐತೆ. ಹೋಗು. ಏನು ಬರೋ ಇಷ್ಟು ಕ್ಲೀನ್ ಆಗೈತೆ ಫ್ರೆಂಡ್ಸ್, ಅಲ್ಲೋ ಸೌಂಡ್ ಮಾತ್ರ ನಿಲ್ತಾ ಇಲ್ಲ. ಅಲ್ಲೋ ಸೌಂಡ್ ಅಂತೂ ಕೇಳಿಸ್ತಾನೆ ಇದೆ. ಸೌಂಡ್ ಅಂತೂ ತುಂಬ ಹೆವಿಯಾಗಿ ಕೇಳಿಸ್ತಿದೆ. ಅದೇ ಬ್ರೋ, ನಾನು ಹೇಳಿಲ್ವಾ, ರೆಡಿ ಮಾಡೋಕ್ಕೆ ಟ್ರೈ ಮಾಡವ್ರೆ, ರೆಡಿ ಮಾಡೋಕ್ಕೆ ಬಿಡಲಿಲ್ಲ ಅಷ್ಟೇ ಮನೇನ. ಯಾರೋ ನನಗೆ ತುಂಬ ಭಯ ಆಗ್ತೈತೆ ಕಣ ಹಂಗಂತೂ. ಏನೂ ಆಗಲ್ಲ ಬ್ರೋ, ಏನೂ ಆಗಲ್ಲ, ಟೆನ್ಷನ್ ತೊಗೊಂಬೇಡಿ. ಬ್ರೋ ಅಲ್ಲೂ ರೂಮ್ ಇತ್ತು ಬ್ರೋ ಹೊರಗಡೆನಾ? ಹೌದು. ಬೇಡ ಹೋಗೋದು, ಬನ್ನಿ ಹೋಗೋಣ. ಒಂದ್ಸತಿ ನೋಡ್ಕೊಂಡು ಹೋಗ್ಬಿಡೋಣ, ಇಲ್ಲಾಂದ್ರೆ ಮನೆಗೆ. ಇರಿ ಬ್ರೋ, ಅವ್ರ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ಮಾತಾಡಲೇಬೇಕು, ಇದನ್ನು ಅರ್ಧದಲ್ಲಿ ನಿಲ್ಸಂಗಿಲ್ಲ ನಾವು. ಟೆನ್ಷನ್ ತೊಗೊಂಬೇಡ ಬ್ರೋ. ಓಹ್, ಇಲ್ಲಿ ಒಂದು ರೂಮ್ ಇದೆಯಾ? ಏನಿಲ್ಲ ಅಲ್ಲ? ಏನಿಲ್ಲ. ಬನ್ನಿ. ನಡೀರಿ. ಬಾಲ್ಕನಿ ಇದ್ದಂಗಿದೆ. ಮೇ ಬಿ ಇಲ್ಲಿ ಇದರೊಳಗಡೆಯಿಂದ ತಾನೇ ಬಂದಿದ್ದು ನಾವು. ಹೌದು, ಈಗ ಗೊತ್ತೇ ಆಗ್ತಿಲ್ಲ ಬ್ರೋ. ಕನ್ಫ್ಯೂಸ್ ಆಗ್ತಿದೆ. ನೋಡಿ ಬ್ರೋ, ಹೆಂಗಿದೆ. ಏನು ಕಾಣಿಸಲ್ಲ ಬ್ರೋ, ಕತ್ಲು. ಸುತ್ತಮುತ್ತ ಮನೆಗಳೇ ಇಲ್ಲ. ಅವಾಗಲೇ ಹೇಳಿದ್ನಲ್ಲ ಬ್ರೋ, ಈ ಲೇಔಟ್ ಫುಲ್ಲು ಪಾಳು ಬಿದ್ದೈತೆ. ಈ ಮನೆ ಹಿಂಗೆ ಅಷ್ಟು ಕಾಟ ಕೊಡ್ತಾ ಇದೆ. ಹೆವಿ ಸೌಂಡ್ ಬರುತ್ತಂತೆ ಬ್ರೋ. ನಮಗೆ ಆಗ್ತಿದೆಯಲ್ಲ ಇವಾಗ. ರಾತ್ರಿ 9 ಗಂಟೆ ಆದಮೇಲೆ ಯಾರು ಬರಲ್ವಂತೆ ಈ ಕಡೆ. ನಮಗೆ ನಿಜವಾಗ್ಲೂ ಫ್ರೆಂಡ್ಸ್ ಹೆವಿ ಸೈಕ್ ಅಂದರೆ ಸೈಕ್ ಕೊಡ್ತಿದ್ದೆ. ಮೇಲ್ಗಡೆನೂ ಇದೆ ಬ್ರೋ, ಮೇಲ್ಗಡೆ ಇನ್ನೊಂದು ಫ್ಲೋರ್ ಇದ್ದಂಗಿದೆ ಬ್ರೋ. ಬನ್ನಿ ಮೇಲ್ಗಡೆ ಹೋಗೋಣ. ಬನ್ನಿ. ಹುಷಾರು ಬ್ರೋ, ಆನೆಗಳೆಲ್ಲ ಹಾಕೋರೆ, ಹುಚ್ಕೊಳಕ್ಕೆ. ಬನ್ನಿ. ಸೇಫ್ಟಿ ಇಲ್ಲ ಬ್ರೋ, ಮೆಟ್ಲು ನೋಡ್ಕೊಂಡು ಸೈಡಲ್ಲಿ ಬನ್ನಿ. ಸರಿ ಬ್ರೋ. ಏನಾಯ್ತು? ಸೈಕ್. ಅಯ್ಯೋ, ಹುಷಾರು ಹುಷಾರು ಬ್ರೋ. ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ನಾವಿರೋದು ನಿಮ್ಗೆ ಇಷ್ಟ ಇಲ್ವಾ? ನಾವು ಬಂದಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಇಲ್ಲಾಂದರೆ ಈ ಮನೆ ಒಳಗಡೆ ಯಾರೂ ಬರೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಮೇ ಬಿ ಹಿಂಗಾಗಿರ್ಬೋದು ಬ್ರೋ. ಅವ್ರು ಇದ್ದಿದ್ದು ಮನೆ ಒಳಗಡೆ ಯಾರು ಬಂದರು ಅವ್ರ ಕೋಪ ಬರ್ತಿದೆ. ಮೇ ಬಿ ಇರ್ಬೋದು ಬ್ರೋ. ಅದಕ್ಕೆ ಯಾರು ಬಂದ್ರು ಇವಾಗ ಅಬ್ಸರ್ವ್ ಮಾಡ್ದಂಗೆ ಅಳೋ ಸೌಂಡ್ ಕಡಿಮೆ ಆಗಿದೆ ಬ್ರೋ. ಆದ್ರೆ ಅದು ಇದು ಸೌಂಡ್ ಹೆವಿ ಜಾಸ್ತಿ ಆಗ್ತಾ ಇದೆ. ಹೌದು, ಸ್ಟೋರಿ ಹೇಳ್ಬೇಕಾದ್ರೆ ಅಲೋ ಸೌಂಡ್ ಬಂತು. ಹೌದು, ಇದ್ರ ಕತೆ ಫೀಲ್ ಆಗಿದೆ. ಸ್ಟೋರಿ ಹೇಳ್ಬೇಕಾದ್ರೆ ಅಲೋ ಸೌಂಡ್ ಬಂತು ಫ್ರೆಂಡ್ಸ್. ಪೈಪ್ ಇಲ್ಲ ಅಣ್ಣ, ಆಟೋಮೆಟಿಕ್ ಅಷ್ಟು ಜೋರಾಗ ಹಾಕಲ್ಲ, ಶೇಕಾಗೆ. ಬ್ರೋ ಇಲ್ಲೂ ಇಲ್ಲ ಬ್ರೋ, ಇಲ್ಲೇನು ಇಲ್ಲ, ಜಾಗನೂ ಇಲ್ಲ. ಇದೇನು ಬ್ರೋ ಶೇಕ್ ಆಯಿತು? ಇವಾಗ ಶೇಕ್ ಆಗ್ತಾನೆ ಇಲ್ಲ. 100% ಏನೋ ನಡೀತಿದೆ ಶಾರು ಬ್ರೋ, ಪಕ್ಕ. ನನಗೆ ಹೆವಿ ಭಯ ಆಗ್ತಾಯಿದೆ ಬ್ರೋ. ಪಕ್ಕ ಏನೋ ನಡೀತಿದೆ, ಟೆನ್ಷನ್ ತೊಗೊಬೇಡಿ. ನೀವೇ ಭಯ ಅಂದರೆ ಹೆಂಗೆ?
ಏನಾಯ್ತು ಬ್ರೋ? ನೀನು ಸಡನ್ ಗಾಬರಿ ಕೊಡಬೇಡ ಆಯ್ತು ಬ್ರೋ ಬ್ರೋ ಏನಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ನಾ ಏನಂದ್ರಲ್ಲ ಹೊಡೆದಿಡ್ದವ್ರು ಬನ್ನಿ ಅಣ್ಣ ಹೋಗೋಣ. ಆಯ್ತಾ ಇಲ್ಲ, ನನ್ನ ಕೈಯಲ್ಲಿ ನಿಜ ಆಯ್ತಾ ಇಲ್ಲ. ಸುಮ್ಮನೆ ಸೈಕ್ ಮಾಡ್ತಾ ಇದ್ದೀರಲ್ಲ. ಇರು ಬ್ರೋ ಒಂದು 5 ನಿಮಿಷ ಇರು ಬ್ರೋ. ಇಲ್ಲ ಅಣ್ಣ, ಸುಮ್ಮನೆ ಮನೆಗೆ ಹೋಗೋಣ ಬನ್ನಿ. ಇರು ಬ್ರೋ. ಏನೋ ನನ್ನ ತಮ್ಮಗೇನಾದ್ರು ನನ್ಗೇನಾದ್ರು ಆಗ್ಲಿ ಬ್ರೋ. ಬೇಕಿದ್ರೆ ನನ್ನ ತಮ್ಮಗೇನಾದ್ರು ಆದ್ರೆ ನನ್ನ ಅಮ್ಮ ನನ್ನ ಕೇಳ್ತಾರೆ ಬ್ರೋ. ಏನೂ ಆಗಲ್ಲ ಬ್ರೋ, ಟೆನ್ಷನ್ ತಗೊಂಬೇಡಿ. ಹಿಂಗೆ ಬ್ರೋ ಆಟ ಆಡ್ಸುತ್ತೆ ಬ್ರೋ. ಕಲ್ಲೆಲ್ಲ ಎಸಿತಾ ಇದೆ ಬ್ರೋ. ಯಾರು ಇಲ್ಲ ಫ್ರೆಂಡ್ಸ್ ನಿಮ್ಗೆ ಹೆಂಗಿದೆಯೋ ಏನೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಕೆಳಗಡೆ ಎಲ್ಲ ಬೀಳ್ತಿದೆ ನಮಗೆ, ಆ ರೇಂಜಿಗಿದೆ. ಏನಂತೆ ಬ್ರೋ? ಅಣ್ಣ ಮತ್ತೆ ಸ್ಟಾರ್ಟ್ ಆಯ್ತು ಅಣ್ಣ. ಮತ್ತೆ ಏನೋ ಸೌಂಡ್ ಮತ್ತೆ ಹಳ ಸೌಂಡ್ ಸ್ಟಾರ್ಟ್ ಆಯ್ತು. ಕೇಳಿಸ್ತಿದೆ ಬ್ರೋ. ನಾ ಬನ್ನಿ ಅಣ್ಣ ಹೋಗೋಣ. ಫುಲ್ ಕತ್ಲೆ ಏನು ಗೊತ್ತಾಗ್ತಾ ಇಲ್ಲ ನನಗಂತೂ. ಇರಿ ಬ್ರೋ, ಅವ್ರ ಹತ್ರ ಮಾತಾಡೋಕೆ ಟ್ರೈ ಮಾಡ್ತೀನಿ. ಇರಿ ಬ್ರೋ. ಏನೇನೋ ಇದೆಯಲ್ಲ ಬ್ರೋ, ನೀರಿದೆ. ಯಾರೋ ನಾವಿಲ್ಲಿಂದ ಹೋಗೋ ಗಂಟ ಬಿಡಲ್ವಾ ನೀವು? ಈ ಥರ ಸೌಂಡ್ಸ್ ಮಾಡೋದು ನಾವಿಲ್ಲಿಂದ ಹೋಗೋ ಗಂಟ ಬಿಡಲ್ಲ ಅನ್ಕೊತೀನಿ. ಅಂತಿದೆ ನೋಡ್ದ ಬ್ರೋ. ಮತ್ತೆ ಅನ್ನೋ ಸೌಂಡು ಕೇಳಿಸ್ತು. ಅಳ್ತಾ ಇಲ್ಲ ಯಾರೋ ಮತ್ತೆ ಅಂತ ಮತ್ತೆ. ನಾವಿಲ್ಲಿಂದ ಹೋಗ್ಬೇಕಾ? ಇಲ್ಲೆಲ್ಲ ಬರ್ತೈತೆ ಅಣ್ಣ ಹಿಂದ್ಗಡೆ. ಕೇಳಿಸ್ತಾ ಬ್ರೋ? ಮತ್ತೆ ಅಣ್ಣ ನಾ ಬನ್ನಿ ಅಣ್ಣ ಹೋಗೋಣ. ಆಯ್ತಾ ಇಲ್ಲ ನನ್ನ ಕೈಯಲ್ಲಿ ಅಣ್ಣ. ಇರು ಬ್ರೋ. ಪ್ಲೀಸ್ ಬನ್ನಿ ಅಣ್ಣ ಹೋಗೋಣ. ಇರು ಬ್ರೋ. ಎಷ್ಟು ಇದೆ ಬ್ರೋ ಇಲ್ಲಿ? ಹೆವಿ ಆಗ್ತದೆ ಬ್ರೋ. ಸೌಂಡ್ ಜಾಸ್ತಿ ಆಗ್ತಿದೆ ನಿಜವಾಗ್ಲೂ. ಬ್ರೋ ನಿನ್ಗೇನಾಗ್ತಿದೆ ಹೇಳು ಬ್ರೋ. ನಂಗೆ ಆಯ್ತಾ ಇಲ್ಲ, ನನಗೊಂಥರ ಮೈಯಲ್ಲೆಲ್ಲ ಜುಮ್ ಅಂದ್ಕೊಂಡು. ಬ್ರೋ ಹೋಗ್ಬಿಡೋಣ ಬ್ರೋ, ಸುಮ್ಮನೆ ಅವನಿಗೆ. ನೀರು ನೋಡಿ ಮತ್ತೆ ಇಲ್ಲಿ ಯಾರಿಲ್ಲ ಇದಾರ ಬ್ರೋ? ಯಾರಿಲ್ಲ ಅವರು. ಹಿಂದೆ ಫುಲ್ ಹೆವಿ ಸೌಂಡ್ ಬರ್ತದೆ. ಬನ್ನಿ ಅಣ್ಣ ಹೋಗೋಣ. ನಿಜ ಆಯ್ತಾ ಇಲ್ಲ ನಮ್ದಂತೂ. ಸರಿ ಬ್ರೋ, ಆಯ್ತು. ಒಂದು ಕೆಲಸ ಮಾಡೋಣ ಸರಿ ಬ್ರೋ. ಏನಾಯ್ತಿದೆ? ಯಾಕೆ ಬ್ರೋ? ಏನಾಯ್ತು ಬ್ರೋ? ಹಿಂದೆನೇ ನಿಂತ್ಕೊ ಬ್ರೋ. ನನಗೆ ಗೊತ್ತಿರಂಗೆ ನೀನು ತುಂಬ ಭಯ ಬೀಳ್ತಿದ್ಯಾ ಬ್ರೋ. ಅಣ್ಣ ಆಯ್ತಲ್ಲ ಅಣ್ಣ, ನೋಡಿ ಎಷ್ಟು ಕತ್ಲಿ ಹೆಂಗಿದೆ, ಭಯ ಆಗ್ತೈತೆ ಅಣ್ಣ ಫುಲ್ಲು. ನಿಮ್ಮ ತಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಒಂದು ಕೆಲಸ ಮಾಡೋಣ ಬ್ರೋ. ಆ ಬ್ರೋನ ಕೆಳಗಡೆ ನಿಲ್ಸೋಣ ಆಯಿತಾ? ನಾವು ಒಬ್ಬನೇ ಹೋಗಲ್ಲ. ನಾನು ಒಬ್ಬನೇ ಹೋಗಲ್ಲ. ಇಲ್ಲ ನಾವು ಏನು ನಡೀತಿದೆ ಬ್ರೋ? ಇದಕ್ಕೆ ಒಂದೇ ಒಂದು ದಾರಿ ಬ್ರೋ. ಇವನ್ನ ಕಳಿಸ್ಬಿಡೋಣ ಬ್ರೋ. ಅವ್ರ ಹತ್ರ ನೀಟಾಗಿ ಮಾತಾಡಬೇಕು, ಅದೇ ದಾರಿ. ಹಿಂಗೆಲ್ಲ ನಾವು ಮಾಡ್ತಾಯಿದ್ರೆ ಆಗಲ್ಲ. ಅವ್ರ ಹತ್ರ ನೀಟಾಗಿ ಮಾತಾಡೋಣ ಸರಿನಾ? ಇವ್ರನ್ನ ಕಳ್ಸೋಣ ಬ್ರೋ. ನೀನು ಆರಾಮಾಗಿ ಆಚೆ ಇರು, ಟೆನ್ಷನ್ ತೊಗೊಂಬೇಡ. ಬಾ, ನಿನ್ನ ಬಿಟ್ಬಿಡ್ತೀರಿ. ಬಾ ಬ್ರೋ. ಹುಯ್ ನನಗೆ ಗೊತ್ತಿರಂಗೆ ಅವ್ರಿಗೆ ಆಗ್ತಾ ಇಲ್ಲ ಬ್ರೋ. ಮತ್ತೆ ಸ್ಟಾರ್ಟ್ ಆಯ್ತಾ? ಇರಲಿ ಬನ್ನಿ ಇಲ್ಲಿ ಹಂಗೆ ಬನ್ನಿ ಬ್ರೋ. ನೀವು ಸೆಂಟ್ರಲ್ಲೇ ಬನ್ನಿ, ಆರಾಮಾಗಿ ನೋಡ್ಕೊಂಬನ್ನಿ ಬ್ರೋ. ಇಲ್ಲಿ ನೋಡಿ ಫುಲ್ಲು ಶುಗರ್ ನಮಗೆ ಆಗ್ತಾ ಇಲ್ಲ. ಜಿ ಶುಗರ್ ಐತೆ ಅಳೋತರ ಮಾಡ್ತೇವೆ, ಬಿಟ್ಬಿಡಿ ಅಂತಂದರೆ ಅದಕ್ಕೆ ಅವನು ಬಿಟ್ಕೊಳಕ್ಕೆ ಹೋಗ್ತೇವೆ. ಅವ್ನು ಬಿಟ್ಬಿಟ್ರೆ ಒಂಥರ ಸೇಫ್ ಅಂತ ಅನ್ಸುತ್ತೆ ಬ್ರೋ. ಹೌದು. ನನಗೂ ನಿಮಗೂ ಓಕೆನಾ? ನಂಗೆ ಓಕೆ ಬ್ರೋ. ನಂಗೆ ಅವನದೇ ಚಿಂತೆ. ಸರಿ, ಅವ್ರನ್ನ ಬಿಡೋಣ ಬನ್ನಿ. ಯಾಕಂದರೆ ಇದನ್ನು ಅರ್ಧದಲ್ಲಿ ನಾವು ಬಂದು ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ಬಾರ್ದು ಬ್ರೋ. ಕ್ಲೀನಾಗಿ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಹೋಗ್ಬೇಕು ನಾವು ಸುಮ್ಮನೆ ಬರೋದು ಮಾಡ್ಕೊಂಡು ಹೋಗೋದು ಆ ಥರ ಮಾಡಬಾರ್ದು.
ಇನ್ನೊಂದು ಅಬ್ಸರ್ವ್ ಮಾಡಿದ್ರು ಬ್ರೋ, ನಾವು ಹೋಗೋಣ ನಿಂತ ತಕ್ಷಣ ಸೌಂಡ್ಸೇ ಇಲ್ಲ. ನೋಡಿ ಹಂಗೆ ಇರೋದು. ಮನೆಯಿಂದ ಫಸ್ಟ್ ಇವ್ರು ತೊಲಗಲಿ ಅನ್ನೋ ಥರ ಇದ್ದಾರೆ ಬ್ರೋ ಅವರು. ಮನೇಲಿದ್ದರೆ ಸೌಂಡ್ಸು, ಮನೆ ಆಚೆ ನಾವು ಇಷ್ಟೊತ್ತು ನೋಡಿ ಅಲ್ಲಿ ಮೇಲಿಂದ ಇಲ್ಲಿ ಬರೋವರೆಗೂ ಏನೂ ಸೌಂಡ್ಸ್ ಇಲ್ಲ ಬ್ರೋ, ಆರಾಮಾಗಿದ್ದೀವಿ, ಆರಾಮಾಗಿ ಏನೋ ಒಂಚೂರು ಸೌಂಡ್ ಬಂದಿಲ್ಲ. ಅದೇ ಫಸ್ಟು ಹೋಗೋಕ್ಕೋಸ್ಕರನೇ ಅವರು ಇದ್ದಾರೆ ಬ್ರೋ, ಹಂಗೆ ಅನ್ನಿಸ್ತಿದೆ ಫ್ರೆಂಡ್ಸ್, ಹಂಗೆ ಅನ್ನಿಸ್ತಿದೆ ಫ್ರೆಂಡ್ಸ್. ಫಸ್ಟ್ ಇವ್ರು ಇಲ್ಲಿಂದ ಹೋಗ್ಬಿಡ್ಲಿ ಅನ್ನೋ ಥರ ಇದ್ದಾರೆ. ಇವಾಗ ಯಾವುದೇ ರೀತಿ ಸೌಂಡ್ಸ್ ಕೇಳಿಸ್ತಿಲ್ಲ ನನಗೆ. ಸೌಂಡ್ ಬರ್ತಿದೆ ಬ್ರೋ. ನಾವೇನು ಮಾಡಿದ್ದೀವಿ, ಇಷ್ಟು ಕಾಟ ಕೊಟ್ಟಿದ್ದು ನನಗೆ. ಹಂಗಲ್ಲ ಬ್ರೋ, ಅದು ಹಂಗೆ ಲೆಕ್ಕಾಚಾರ ಬರಲ್ಲ. ಅದು ಯಾರೂ ಬರೋಕ್ಕೆ ಬಿಡಲ್ಲ ಅವರು. ಅದು ದಿಸ್ ಹೌಸ್ ಇಸ್ ಬಿಲಾಂಗ್ಸ್ ಟು ಮೀ ಅಂತಾರೆ ನೋಡ್ದ, ಆ ಥರ. ಅದು ಅವ್ರಿಗೆ ಸ್ವಂತ. ಇನ್ನೊಂದು ಈ ಥರ ಬಂದಿನೇ ತಾನೇ ಅವ್ರನ್ನ ಕೊಲೆ ಮಾಡಿರೋದು. ಆ ಥರ ಅದಕ್ಕೆ ಭಯ ಅವ್ರಿಗೆ. ಮತ್ತೆ ನಾವೇನೋ ಮಾಡಿಬಿಡ್ತೀರಿ ಅಂತ ಅವ್ರಿಗೆ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಸರಿ ಬ್ರೋ, ನೀನು ಹೆಂಗೆ ಇಲ್ಲೇ ಇರ್ತೀಯ ಆರಾಮಾಗಿ? ಹೋಗಿರ್ತೀನಿ. ಅಲ್ಲೋಗಿರ್ತೀಯಾ? ನೀನು ಆರಾಮಾಗಿರು. ಅಲ್ಲ, ಅಲ್ಲಿ 2 ವೀಲರ್ ಹತ್ರ ಇದೆ, ಓಕೆನಾ? ಮತ್ತೆ ಅಣ್ಣ ಅಲ್ಲಿ ನೋಡಿ ಅಣ್ಣ. ಎಲ್ಲಿ ಬ್ರೋ? ಅಲ್ಲಿ ನೋಡಿ ಬ್ರೋ. ಎಲ್ಲಿ ಬ್ರೋ? ಅಲ್ಲಿ ಯಾರು? ಹೋಗ್ತಿದ್ ಅಣ್ಣ ಅಲ್ಲಿ ನೋಡಿ ಅಣ್ಣ. ಎಲ್ಲಿ ಬ್ರೋ? ಬ್ರೋ ಅಲ್ಲಿ ನೋಡಿ ಬ್ರೋ. ಎಲ್ಲಿ ಬ್ರೋ? ಅಲ್ಲಿ ಯಾರು? ಹೋಗ್ತಿದ್ ಬ್ರೋ. ಅಣ್ಣ ನಂಗೆ ಬಿಟ್ಬಿಡಿ, ನಾನು ಹೋಗ್ತೀನಿ. ನೀವು ಹೋಗಿ ಅಣ್ಣ, ನೀವು ಹೋಗಿ ಬ್ರೋ. ನೀವು ಆ ಕ್ಯಾಮ್ರಾ ಕೊಡಿ ಫಸ್ಟು. ಆ ಕ್ಯಾಮ್ರಾ ಕೊಡಿ. ನೀವು ಹೋಗಿ, ನೀವು 2 ವೀಲರ್ ಹತ್ರ ಇರಿ. ಶರು ಬ್ರೋ, ಇವಾಗ ಏನು ಮಾಡೋಣ ಗೊತ್ತಾ? ನಾವು ಮಾತ್ರ ಹೋಗೋಣ, ಅವ್ರ ಹತ್ರ ಮಾತಾಡೋಣ ಬ್ರೋ. ಕನ್ಫರ್ಮ್ ಇದ್ದಾರೆ ಬ್ರೋ. ಇವಾಗ ಕ್ಲಿಯರ್ ಆಗಿ ಕಾಣಿಸಿದ್ರು. ಓಕೆ ಬ್ರೋ, ಕನ್ಫರ್ಮ್ ಆಗಿದ್ದಾರೆ. ನಾವು ಹೋಗೋಣ, ಸರಿನಾ? ಮತ್ತೆ ಏನಾಗಲ್ಲ, ಏನು ಆಗಲ್ಲ. ಇದೇ ಪಕ್ಕ ಕರೆಕ್ಟ್ ಟೈಮ್ ಇದೆ ಬ್ರೋ. ಹೋಗಿ ಮಾತಾಡಲೇಬೇಕು. ನಿಮ್ಮ ನಂಬಿಕೆ ಮೇಲೆ ಬರ್ತೀನಿ ಬ್ರೋ. ಇಲ್ಲ ಬ್ರೋ, ಇದೇ ಕರೆಕ್ಟ್ ಟೈಮ್ ಬ್ರೋ, ಇದೇ ಕರೆಕ್ಟ್ ಟೈಮು. ಫ್ರೆಂಡ್ಸ್, ನಾವು ಮತ್ತೆ ಒಳಗಡೆ ಹೋಗೋಣ ಅಂತ ಇದ್ದೀರಿ. ಯಾಕಂದರೆ ಕ್ಲಿಯರಾಗಿ ಕಾಣಿಸಿದೆ ನಮಗೆ, ಓಕೆನಾ? ಅವ್ರು ಹೋಗ್ತಿದ್ದಾರಾ? ಇಲ್ಲಿ ಹೋಗ್ತಿದ್ದಾರೆ ಬಿಡು ಬ್ರೋ, ಅವ್ರು ಹೋಗ್ತಿದ್ದಾರೆ. ಓಕೆ ಬ್ರೋ, ಹುಷಾರು, ನೀನು ಆರಾಮಾಗಿರೋ. ಓಕೆ ಬಾ ಬ್ರೋ, ಬೇಗ ಬಾ ಬ್ರೋ. ಮತ್ತೆ ತೊಂದರೆ ಕೊಟ್ಟರೆ ಏನೂ ಆಗಲ್ಲ ಬ್ರೋ, ನಾನು ಮಾತಾಡ್ತೀನಿ, ಬನ್ನಿ ಬ್ರೋ ಅವ್ರ ಹತ್ರ.